ಅಧಿಕಾರಿಗಳ ಕರ್ತವ್ಯ ಲೋಪ ಸರ್ಕಾರಿ ನಿಯಮಗಳ ಉಲ್ಲಂಘನೆ ಆರೋಪದಡಿ ಈಗ 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಧಿಕಾರಿಗಳ ಸಸ್ಪೆಂಡ್ ಪಬ್ಲಿಕ್ ಟಿವಿಗೆ ಆದೇಶ ಪ್ರತಿ ಕೂಡ ಲಭ್ಯವಾಗಿದೆ. ನಿನ್ನೆ ಪಬ್ಲಿಕ್ ಟಿವಿ ನಿರಂತರವಾಗಿ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಪ್ರಸಾರ ಮಾಡಿದ ನಂತರ ಈಗ 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದರ ಆದೇಶದ ಪ್ರತಿಯನ್ನ ನೋಡ್ತಾ ಇದ್ದೀರಾ. ಒಟ್ಟು 7 ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಇವರೆಲ್ಲ ಅಧಿಕಾರಿಗಳು ಈಗ ಮುಖ್ಯವಾಗಿರುವಂತವರೇ ಇದರಲ್ಲಿ ಯಾರು ಕೂಡ ಇಲ್ಲ. 7 ಅಧಿಕಾರಿಗಳನ್ನ ಮಾಡಿದೀವಿ ಅಂತ ಹೇಳ್ಬಿಟ್ಟು ಅಲ್ಲಿರುವಂತ ಸಿಬ್ಬಂದಿಗಳನ್ನ ಈಗ ಅಮಾನತು ಪಡಿಸಿ ಆದೇಶವನ್ನ ಹೊರಡಿಸಿದ್ದಾರೆ. ಯಾರು ಏನು ಅವ್ರು ಯಾಕೆ ಹಿಂಗೆ ಫೋಟೋ ತೆಗೆದ್ರು, ಮೊಬೈಲ್ ಎಲ್ಲಿಂದ ಹೋಯ್ತು, ಫೋಟೋ ತೆಗೆದವ್ರು ಯಾರು, ಇದ್ರ ಬಗ್ಗೆ ವರದಿಯನ್ನು ತರಿಸ್ಕೊಳ್ಬೇಕಲ್ಲ. ಈಗ ತನಿಖೆಗೆ ಆದೇಶವನ್ನ ಕೊಟ್ಟಿದ್ದಾರೆ. ಸೊ ಮೊಬೈಲ್ ಹೇಗೆ ಹೋಯ್ತು, ಮತ್ತೆ ಈ ಫೋಟೋವನ್ನ ತೆಗೆದವ್ರು ಯಾರು, ವಿಡಿಯೋ ಮಾಡಿದಂಥವ್ರು ಯಾರು, ಎಲ್ಲಿಂದ ಮೊಬೈಲ್ ಬಂತು, ಇವ್ಯಾವುದು ಕೂಡ ಇನ್ನೂ ಇಲ್ಲ. ಅದು ವರದಿ ಬರಬೇಕು ತನಿಖೆ ಆದ ನಂತರ. ನನ್ನ ಸಹೋದ್ಯೋಗಿ ಮುರಳೀಧರನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಕ್ರೈಮ್ ಬ್ಯೂರೋ ಹೆಡ್. ಮುರಳಿ, ಈಗ ಏನು ಅಪ್ಡೇಟ್ಸ್ ಬರ್ತಾ ಇದೆ ಈಗ? ಅರುಣ್, ಏನಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನ ಅಧಿಕಾರಿಗಳೇನಿದ್ರು ಅವ್ರನ್ನೆಲ್ಲರನ್ನೂ ಕೂಡ ಅಮಾನತನ ಮಾಡಿರುವಂಥದ್ದು. ಅಮಾನತನ ಮಾಡಿ ಆದೇಶವನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಸಂಪೂರ್ಣವಾಗಿ ಈ ಘಟನಾವಳಿಯ ಬಗ್ಗೆ ತನಿಖೆಯನ್ನು ಮಾಡಬೇಕು. ಜೊತೆಗೆ ಇದರಲ್ಲಿ ಮೇಲಧಿಕಾರಿಗಳು ಯಾರು ಇನ್ವಾಲ್ವ್ಮೆಂಟ್ ಆಗಿದೆಯಾ, ಜೊತೆಗೆ ಕೇವಲ ಈಗ ಕೈ ಜೋಡಿಸ್ತಂಥವ್ರು ಕೆಳ ಅಧಿಕಾರಿಗಳ, ಇದೆಲ್ಲದ್ರ ಬಗ್ಗೆ ಕೂಡ ಒಂದು ಸ್ಪಷ್ಟನೆಯನ್ನ ಪಡ್ಕೊಳ್ಬೇಕು ಅಂತೇಳಿ ಈಗ ಒಂದು ಆದೇಶವನ್ನು ಕೂಡ ಮಾಡಲಾಗಿದೆ. ಆದೇಶದಲ್ಲಿ ಇದೆಲ್ಲವನ್ನು ಕೂಡ ಉಲ್ಲೇಖವನ್ನು ಮಾಡಿರುವಂಥದ್ದು. ಅರುಣ್, ಇಲ್ಲಿ ಒಂದು ಸ್ಪಷ್ಟವಾಗಂತೂ ಗೊತ್ತಾಗ್ತಾ ಇರೋಂಥ ವಿಚಾರ, ಯಾಕೆಂದ್ರೆ ಒಬ್ಬ ಜೈಲ್ ಸೂಪರ್ಡೆಂಟ್ಗೆ ಇದೆಲ್ಲದ್ರ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿ ಇರಲೇಬೇಕು. ಮಾಹಿತಿ ಇಲ್ಲದೇನೆ ಏಕಾಏಕಿ ಈ ರೀತಿಯ ವ್ಯವಸ್ಥೆಗಳನ್ನ ಮಾಡಲಿಕ್ಕೆ, ಅಥವಾ ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ, ಜೈಲಿನ ಪ್ರತಿಯೊಂದು ಮೂಲೆ ಜಾಗಗಳು ಏನಿರುತ್ತೆ ಅಲ್ಲೆಲ್ಲ ಕೂಡ CCTVಯನ್ನ ಅಳವಡಿಕೆಯನ್ನ ಮಾಡಿರ್ತಾರೆ. ಆ ಸಂದರ್ಭ ಅಂತ CCTV ಇರೋ ಸಂದರ್ಭದಲ್ಲೂ ಕೂಡ ಇವರು ಒಂದು ಫೀಲ್ಡ್ ಅಲ್ಲಿ ಹುಲ್ಲಿನ ಹಾಸಿನ ಮೇಲೆ ಕೂತ್ಕೊಂಡು ಸಿಗರೇಟ್ ಅನ್ನ ಸೇರ್ತಾ ಇದ್ದಾರೆ, ಕಾಫಿ ಮಗ್ನಲ್ಲಿ ಕಾಫಿಯನ್ನ ಹೀರ್ತಾ ಇದ್ದಾರೆ ಅಂತ ಅಂದ್ರೆ ಅವರು ಎಷ್ಟರ ಮಟ್ಟಿಗೆ ಪ್ರಭಾವಶಾಲಿಗಳು ಅನ್ನೋದ್ರ ಬಗ್ಗೆನೂ ಕೂಡ ಇಲ್ಲಿ ಮಾಹಿತಿ ಗೊತ್ತಾಗ್ತಾ ಇರುವಂಥದ್ದು. ಅರುಣ್, ಇನ್ನೊಂದು ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ಆಗ ಏನಿದೆ, ವಿಲ್ಸನ್ ಗಾರ್ಡನ್ ಆಗನ ಜೊತೆಗೆ 26 ಜನ ಆರೋಪಿಗಳೇನಿದ್ರು ಕೋಕಾ ಆಕ್ಟಲ್ನಲ್ಲಿ ಹೋದಂಥವ್ರು, ಅವ್ರನ್ನೆಲ್ಲಾನು ಕೂಡ ಬೇರೊಂದು ಜೈಲ್ಗೆ ಶಿಫ್ಟ್ ಮಾಡಿ ಅಂತೇಳಿ ಪತ್ರವನ್ನ ಈಗಾಗಲೇ ಪೊಲೀಸರು ಬರೆದಿದ್ರು ಕೂಡ ಇದು ಯಾವುದನ್ನು ಕೂಡ ಕ್ರಮವನ್ನ ತೆಗೆದುಕೊಳ್ತಾ ಇಲ್ಲ. ಅಂದ್ರೆ ಪರಪ್ ನಗರದ ಜೈಲಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಒಗ್ಗು ಹೋಗಿದ್ದಾರೆ, ಎಷ್ಟರ ಮಟ್ಟಿಗೆ ಈ ರೀತಿಯ ಭ್ರಷ್ಟಾಚಾರಕ್ಕದ ಕೂಪಕ್ಕೆ ಬಿದ್ದು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜೊತೆಗೆ ಈಗ ಆಂತರಿಕ ತನಿಖೆ ನಡೀತದೆ. ಆಂತರಿಕ ತನಿಖೆ ಸಂದರ್ಭದಲ್ಲಿ ಯಾವ ಅಂಶಗಳು ಹೊರಗಡೆ ಬರ್ತದೆ ಅನ್ನೋದ್ರ ಬಗ್ಗೆ ಕೂಡ ಕಾದ್ ನೋಡ್ಬೇಕಾರಂತದ್ದು. ಅರುಣ್, ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ 7 ಅಧಿಕಾರಿಗಳನ್ನ ಈಗ ಸಸ್ಪೆಂಡ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿ ವರದಿ ನಿನ್ನೆಯಿಂದಲೂ ಕೂಡ ವಿಸ್ತಾರವನ್ನ ಮಾಡಿತ್ತು. ಅದರ ಪರಿಣಾಮವಾಗಿ ಈಗ ಸರ್ಕಾರ 7 ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ.